ಯಾರು ಸಮಾಜಕ್ಕಾಗಿ, ದೇಶಕ್ಕಾಗಿ, ವಿಚಾರಕ್ಕಾಗಿ ಮತ್ತು ಅಧಿಕಾರದ ಲಾಲಸೆ ಇಲ್ಲದೆ ಜನಸೇವೆ ಮಾಡುವಂಥ ಒಬ್ಬ ರಾಜಕಾರಣಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಇವತ್ತಿನ ಈ ಕಾರ್ಯಕ್ರಮ ನಮಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಈ ದೇಶದ ರಾಜಕಾರಣಕ್ಕೆ ಪ್ರತಿ ಹಂತದಲ್ಲೂ ಹೊಸ ಭಾಷೆ ಬರೆದವರ ಅಟಲ್ ಬಿಹಾರಿ ವಾಜಪೇಯಿ. ವಿಚಾರದ ಮುಂದೆ ಅಧಿಕಾರ ನಗಣ್ಯ ಅಂತೇಳಿ ತೋರಿಸ್ಕೊಟ್ಟವರು. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಒಂದು ದೇಶ ಪ್ರೇಮದ ಆಧಾರದಲ್ಲಿ ಹೇಗೆ ಒಬ್ಬ ರಾಜಕಾರಣ ಮಾಡಬಹುದು ಅಂತ ಹೇಳಿದ್ರೆ, ಯಾರು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಇದ್ದಂಥ ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಜೈಲಲ್ಲಿದ್ದದನ್ನು ನೀವು ಕಂಡಿದ್ದೀರಿ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸರ್ವ ಶಿಕ್ಷಾ ಅಭಿಯಾನದ ಮೂಲಕ ನಮ್ಮೂರಿನ ಶಾಲೆಗಳಿಗೆ, ನಗರ ಮತ್ತು ಹಳ್ಳಿಯ ಶಾಲೆಗಳಿಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಗ್ರಾಮೀಣ ರಸ್ತೆಗಳಿಗೆ ದುಡ್ಡು ಕೊಡುವಂಥದ್ದು. ಅದಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಪ್ರತಿ ವರ್ಷ ನೆನಪು ಮಾಡ್ಕೋಬೇಕು. ಒಳ್ಳೆ ದಿನ ಅವರು ಹುಟ್ಟಿದ್ದಾರೆ, ಕ್ರಿಸ್ಮಸ್ ಡೇ ಅವರ ಜನನ ಆಗಿದೆ. ಇವತ್ತು ನಾವೆಲ್ಲರೂ ಕೂಡ ಸುಶಾಸನ ಡೇಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಒಳ್ಳೆ ಒಳ್ಳೆ ಕೆಲಸಗಳನ್ನ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಮೂಲಕ ಇಲ್ಲಿ ನಡೆಸಲಾಗ್ತಾ ಇದೆ. ಇವತ್ತು ಕೂಡ ಆ ಕಾರ್ಯಕ್ರಮದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಲ್ಲಿ ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಬಂಧು ಭಗಿನಿಯರಿಗೂ ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಯಶಸ್ವಿಗೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಒಂದು ತಂಡ ರಚಿಸಿದ್ವಿ. ಆ ತಂಡದಲ್ಲಿ ಸುಮಾರು 40-45 ಜನ ಇದ್ವಿ. ಎಲ್ಲ ತಂಡವಾಗಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ.